ಟೋಪ ಜೋರಾಗಿದೆ. ಶಿರೂರು ಬಳಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಶುರುವಾಗಿದೆ. ಗಂಗಾವಳಿ ಪ್ರವಾಹಕ್ಕೆ ಬದುಕು ಮೂರಾವಟ್ಟೆಯಾಗಿದ್ದು ಸದ್ಯ ಜೆಸಿಬಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಗುಡ್ಡ ಕುಸಿಯೋ ಭೀತಿಯಲ್ಲೇ ತೆರವು ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಘಟನೆ ನಡೆದ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ನಾವು ಬೆಳಗ್ಗೆನಿಂದ ಮೊನ್ನೆಯಿಂದ ಮಾಡ್ತಾ ಇದ್ದೇವೆ. ಬರೀ ಮಳೆ ಬರ್ತಾ ಇದೆ, ಮತ್ತೆ ಎಲ್ಲ ಕೆಸರಾಗ್ತದೆ. ನಾವು ಇದೇ ಐಟಾಸಿ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ, ಕಿಚಡೆಲ್ಲ ನಾವು ತೆಗೆದು ಸೈಡಿಗೆ ಹಾಕ್ತಾ ಇದ್ದೇವೆ. ಆದರೂ ಮತ್ತೆ ಮಳೆ ಬರ್ತಾ ಇದೆ, ಕೆಲಸ ಮಾಡ್ಲಿಕ್ಕೆ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ. ನೋಡಿ, ಈಗ JCB ಹೋಗ್ತಾ ಇದೆ, ಅಲ್ಲಿ ಮಣ್ಣನ್ನು ಎತ್ತಿ ಅಲ್ಲಿ ಬೇರೆ ಕಡೆಗೆ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಆ ಒಂದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಹೋಗುತ್ತೆ. ತುಂಬ ಅಷ್ಟು ಸುಲಭ ಇಲ್ಲ ಈ ಒಂದು ಮಣ್ಣನ್ನು ತೆರವುಗೊಳಿಸೋದು. ಯಾಕಂದರೆ ನನ್ನ ಹಿಂಬದಿಯಲ್ಲಿ ಗುಡ್ಡ ಇದೆ, ಯಾವುದೇ ಕ್ಷಣದಲ್ಲೂ ಬೇಕಾದರೂ ಅದು ಗುಡ್ಡ ಕುಸಿಯುವಂಥ ಸಂಭವ ಇದೆ. ಇವರಿಗೆ ಭಯ ಇದ್ದೇ ಇದೆ. ಆ ಒಂದು ಭಯದ ನಡುವೆಯೂ ಕೂಡ ಇವರು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸರ್, ನಿಮಗೆ ಭಯ ಆಗಲ್ವಾ ಇಲ್ಲಿ ಇಷ್ಟೊಂದೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ರಲ್ಲ? ಹೌದು ಸರ್, ಭಾಳ ಭಯ ಆಗ್ತದೆ. ಆದರೆ ಏನು ಮಾಡೋದು, ಮಾಡಬೇಕಲ್ಲ ಸರ್. ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಅಷ್ಟು ಕಷ್ಟ ಆದರೂ ರೋಡ್ ಕ್ಲಿಯರ್ ಮಾಡಬೇಕು ಹೇಳೋದು ನಮ್ಮದು ಒಂದು ಇದಿದೆ. ಇವತ್ತು ಸಂಜೆನವರೆಗೆ ಕ್ಲಿಯರ್ ಮಾಡಿಕೊಡ್ಬೇಕು ಹೇಳಿ ನಾವು ಮನಸ್ಸು ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಆದರೂ ಹೆದರಿಕೆ ಆಗ್ತದೆ. ಏನು ಮಾಡೋದು ಸರ್, ಮಾಡಬೇಕಲ್ಲ, ಹಾಗಾಗಿ ಮಾಡ್ತಾ ಇದ್ದೇವೆ ಸರ್. ಈಗ ನೋಡಿ, ಅವ್ರಿಗೆ ಭಯ ಅಂತೂ ಇದ್ದೇ ಇದೆ. ಆ ಭಯದ ನಡುವೆಯೂ ಕೂಡ ಅವರು ಈ ಒಂದು ಮಣ್ಣು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ, ಏನು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕಾರವಾರದ ಶಿರೂರು ಗುಡ್ಡ ಕುಸಿತ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿಯವರೆಗೂ 5 ಮೃತದೇಹಗಳು ಮಾತ್ರ ಪತ್ತೆಯಾಗಿದ್ದು ಮಣ್ಣಿನಡಿ ಇನ್ನೂ 2 ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಮತ್ತಿಬ್ಬರು ಗಂಗಾವಳಿ ನದಿ ಆಗಿರಬಹುದು ಅಂತ ಹೇಳಿ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಸ್ಥಳದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣದ ಮಾಹಿತಿಯನ್ನು ನೀಡ್ತಾ ಇದೆ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದಿಂದ ನೀರಿಗೆ ಬಿದ್ದಿದ್ದ LPG ಗ್ಯಾಸ್ ಟ್ಯಾಂಕರ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಟ್ಯಾಂಕರ್ನಲ್ಲಿ ಇದ್ದಂತಹ ಪೂರ್ತಿ ಗ್ಯಾಸ್ ಗಂಗಾವಳಿ ನದಿಯಲ್ಲಿ ರಿಲೀಸ್ ಮಾಡಲಾಗಿದೆ. ಸುಮಾರು 24 ಗಂಟೆಗಳ ನಿರಂತರ ಕಾರ್ಯಾಚರಣೆ ಬಳಿಕ ಗ್ಯಾಸ್ ಖಾಲಿ ಮಾಡುವಲ್ಲಿ ತಜ್ಞರು ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಸುಮಾರು 10 ಗ್ರಾಮಗಳ ಜನರ ಆತಂಕ ದೂರವಾಗಿದೆ. ಗ್ಯಾಸ್ ಲೀಕ್ ಆಗಬಹುದು ಅಂತ 4 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿತ್ತು. ಕುಮಟಾ AC ಕಲ್ಯಾಣಿ, ಕಾಂಬ್ಳೆ, ಗೋಕರ್ಣ, PSI ಖಾದರ್, ಅಂಕೋಲಾ ತಾಲೂಕು ಪಂಚಾಯಿತಿ AEO ಸೇರಿದಂತೆ ಇತರೆ ಅಧಿಕಾರಿಗಳು, ತಜ್ಞರು ಹಾಗೂ ಕ್ರೇನ್ ಸಿಬ್ಬಂದಿಗಳಿಗೆ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಆದ್ದರಿಂದ ಶಿವಮೊಗ್ಗ ಜಿಲ್ಲೆಯ 6 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿ, ಸಾಗರ, ಸೊರಬ, ಭದ್ರಾವತಿ, ಹೊಸನಗರ, ಶಿಕಾರಿಪುರ ತಾಲೂಕುಗಳಿಗೆ ರಜೆ ಅಂತ ತಾಲೂಕಿನ ದಂಡಾಧಿಕಾರಿಗಳು ಹೇಳಿದ್ದಾರೆ. ಮೀನು ಹಿಡಿಯಲು ಹೋಗಿದ್ದ ವ್ಯಕ್ತಿ ನಾಪತ್ತೆಯಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಉದ್ರಿ ಗ್ರಾಮದ ಯಡಗೂಡು ಕೆರೆ ಬಳಿ ನಡೆದಿದೆ. ಮಳೆ ಆಗ್ತಾ ಇರುವಂತಹ ಹಿನ್ನೆಲೆ ಮೀನು ಹಿಡಿಯೋದಕ್ಕೆ ಹೋಗಿದ್ದ ವ್ಯಕ್ತಿಯು ನಾಪತ್ತೆಯಾಗಿದ್ದು, ಇನ್ನು ವ್ಯಕ್ತಿಯ ಪತ್ತೆಗಾಗಿ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಶೋಧ ಕಾರ್ಯ ಆರಂಭವಾಗಿದ್ದು ಸೊರಬ ಪೊಲೀಸ್ ಠಾಣಾ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಭಾರೀ ಮಳೆ ಹಿನ್ನೆಲೆ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿಯ ಸುಂದರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಬಂಟ್ವಾಳದ ಮನೋಜ್ ಕೋಟ್ಯಾನ್ ತಮ್ಮ ಡ್ರೋನ್ ಕ್ಯಾಮೆರಾದಲ್ಲಿ ಈ ಸುಂದರ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಬಂಟ್ವಾಳದ ನೇತ್ರಾವತಿ ನದಿಯ ಸುತ್ತಮುತ್ತ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಅಲ್ಲಿನ ಜನತೆಗೆ ಪ್ರವಾಹದ ಭೀತಿ ಎದುರಾಗಿದೆ. ಕೊಡಗಿನ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ಮನೆಯಿಂದ ಹೊರಬರುವುದಕ್ಕೆ ಪರದಾಡುವಂತಾಗಿದೆ. ಈ ಹಿನ್ನೆಲೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ ರಜೆ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಂದು ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ.
ಮಂಡ್ಯದಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಕೆಆರ್ಎಸ್ ಡ್ಯಾಂ ಕೆಲವೇ ದಿನದಲ್ಲಿ ಭರ್ತಿಯಾಗಲಿದೆ. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ 1,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಇಂದಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜುವರೆಗೂ ರಜೆ ಅಂತ ಜಿಲ್ಲಾಧಿಕಾರಿ ಮುಳ್ಳೈ ಮುಗಿಲನ್ ಆದೇಶವನ್ನ ಹೊರಡಿಸಿದ್ದಾರೆ. ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕೃಷ್ಣನೂರು ಉಡುಪಿ ಜಿಲ್ಲೆಯಲ್ಲಿ ಮಳೆ ರೌದ್ರ ರೂಪ ತಾಳಿದ್ದಾನೆ. ಮಳೆಯ ಆರ್ಭಟಕ್ಕೆ ಜಿಲ್ಲೆಯ ಶಾಲೆ ಹಾಗೂ ಪಿಯುಸಿ ಕಾಲೇಜಿಗೆ ರಜೆ ನೀಡಲಾಗಿದೆ. ಆದರೆ ಪದವಿ ಕಾಲೇಜುಗಳಿಗೆ, ಎಂಜಿನಿಯರಿಂಗ್, ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ರಜೆ ಇರುವುದಿಲ್ಲ ಅಂತ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಹೇಳಿದ್ದಾರೆ. ಮೈಸೂರು ಕೊಡಗಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಸಂಸದ ಯದುವೀರ್ ಭೇಟಿಯನ್ನು ನೀಡಿದರು. ಕುಶಾಲನಗರದ ಸಾಯಿ ಬಡಾವಣೆಗೂ ಭೇಟಿ ನೀಡಿದ ಯದುವೀರ್ ಬಡಾವಣೆಯ ನಿವಾಸಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಅಷ್ಟೇ ಅಲ್ಲದೆ ಪ್ರವಾಹ ಬಗ್ಗೆ ಅಧಿಕಾರಿಗಳಿಂದ ಸಂಸದ ಯದುವೀರ್ ಮಾಹಿತಿಯನ್ನ ಪಡೆದರು. ನಂತರ ಪ್ರವಾಹದ ಬಗ್ಗೆ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಪರಿಹಾರ ಕೊಡೋದಕ್ಕಾಗಿ ಒಂದು ರಿಟೇನಿಂಗ್ ವಾಲ್ ಕೂಡ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಸರ್, ಕುಶಾಲನಗರ ಲಾಂಗ್ ಟರ್ಮಲ್ಲಿ ನಾವು ಇಂಥ ಬಡಾವಣೆಗಳೆಲ್ಲ ಅದಕ್ಕೆ ಅನುಮತಿ ಕೊಡುವಾಗ ಸರಿಯಾಗಿ ಸೈಂಟಿಫಿಕ್ ಆಗಿ ಅವರು ಗಾಳಿ ಮಳೆಗೆ ರಸ್ತೆ ಮಧ್ಯೆಯೇ ಬೃಹತ್ ಮರ ನೆಲಕ್ಕೆ ಉರುಳಿರುವಂತಹ ಘಟನೆ ಧಾರವಾಡ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಹಿನ್ನೆಲೆ ಧಾರವಾಡ ಗೋವಾ ರಸ್ತೆಯ ಟೋಲ್ ರಸ್ತೆ ಸಂಚಾರ ಬಂದ್ ಆಗಿದೆ. ಸದ್ಯ ವಾಹನ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದು ತೆರವು ಕಾರ್ಯ ನಡೀತಾ ಇದೆ. ಮಲೆನಾಡಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಮಳೆಗೆ ಮನೆ ಧರೆಗೆ ಉರುಳಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಗ್ರಾಮದಲ್ಲಿ ನಡೆದಿದೆ. ಈ ಮನೆಯ ಬೀರಾನಾಯಕ ಎಂಬುವವರಿಗೆ ಸೇರಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರವಾರದ ಶಿರೂರು ಬಳಿ ಕುಸಿದಿದ್ದ ಗುಡ್ಡದ ಮಣ್ಣಿನಡಿ ಲಾರಿ ಚಾಲಕನ ಜೀವನ ಮರಣ ಹೋರಾಟ ಮುಂದುವರೆದಿದೆ. ಅಂದು ಗುಡ್ಡ ಕುಸಿದು 2 ಗ್ಯಾಸ್ ಟ್ಯಾಂಕರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದ್ವು. ಆದರೆ ಈ ಪೈಕಿ ಒಂದು ಲಾರಿ ಮಣ್ಣಿನ ಅಡಿಯಲ್ಲೇ ಸಿಲುಕಿಕೊಂಡಿದೆ. ಅದೇ ಲಾರಿಯಲ್ಲಿದ್ದ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿರುವ ಸಾಧ್ಯತೆ ಇದೆ. ಗುಡ್ಡ ಕುಸಿದ ಮರುದಿನ ಬೆನ್ಸ್ ಕಂಪನಿಯ ಲಾರಿಯಲ್ಲಿದ್ದ ಚಾಲಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಳಿಕ ಅನುಮಾನ ಬಂದು ಲಾರಿ ಎಲ್ಲಿದೆ ಅಂತ ಕಂಪನಿಯವರು ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡಿದ್ದಾರೆ. ಈ ವೇಳೆ ಗುಡ್ಡ ಕುಸಿದ ಜಾಗದಲ್ಲೇ ಲಾರಿಯ ಲೊಕೇಶನ್ ತೋರಿಸಿದೆ. ಅಷ್ಟೇ ಅಲ್ಲ, ನಿನ್ನೆ ಲಾರಿ ಚಾಲಕನ ಮೊಬೈಲ್ ಮತ್ತೆ ಸ್ವಿಚ್ ಆನ್ ಆಗಿದೆಯಂತೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದ ದುರಂತ, ಮಣ್ಣಿನಡಿ ಲಾರಿ ಚಾಲಕನ ಜೀವನ ಮರಣ ಹೋರಾಟ ಮುಂದುವರೆದಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವ ಭಾರೀ ಮಳೆಗೆ ಶಿವಮೊಗ್ಗ ಏರ್ಪೋರ್ಟ್ ಬಳಿಯ ಕಾಚಿನಕಟ್ಟೆ ತೋಟಗಳಿಗೆ ನೀರು ನುಗ್ಗಿದೆ. ತುಂಗಾ ಎಡದಂಡೆಯ ಹಾಗೂ ಕಾಚಿನಕಟ್ಟೆ ಹಳ್ಳದಲ್ಲಿ